ಸರ್, ಒಂದು ವಿಭಿನ್ನ ವೇಷ 45 ಸಿನಿಮಾದಲ್ಲಿ 45 ಸಿನಿಮಾದಲ್ಲಿ ರಾಜ್ಬೀರ್ ಶೆಟ್ಟಿ ಅವರು ಒಂದು ಡ್ಯಾನ್ಸ್ ಮಾಡೋಕ್ಕೋಸ್ಕರ ಈ ವೇಷ ಹಾಕೋದು ಯಾಕೆ ಆಲೋಚನೆ ಬಂತು ಅಂತ? ಸರ್, ಇದು ಈ ಕಾಡು ಜನರ ವೇಷ ಅಲ್ವಾ ಸರ್, ಹಾಗಾಗಿ ಒಂದು ಅರ್ಜುನ್ ಜನ್ಯ ಸರ್ ಒಳ್ಳೆ ತಾಟಿಕೊಂಡು ಈ ಸಾಂಗ್ ಮಾಡಿದ್ದಾರೆ, ತುಂಬ ವೈರಲ್ ಆಗಿದೆ. ಬಟ್ ನನಗೆ ಇದನ್ನ ಎಲ್ಲರೂ ಅದೇ ಥರ ಇದೆಯಾ, ಸೇಮ್ ಅದೇ ಥರ ಅವಳಿ ಜವಳಿ ಮತ್ತು ಅಣ್ತಂಬಿ ಥರ ಇದ್ದೀರಾ ಅನ್ನೋ ಒಂದು ಕಾನ್ಸೆಪ್ಟು ಎಲ್ಲ ಇವರೆಲ್ಲ ಹೇಳಕ್ಕೆ ಇಷ್ಟಪಡ್ತಾ ಇದ್ರು. ಎಲ್ಲೋದ್ರು ಅದೇ ವೈರಲ್ ಆಗ್ತಾ ಇತ್ತು. ಹಾಗಾಗಿ ನಾನು ಅದೇ ಥರ ಇದು ಮಾಡೋಣ, ಒಂದು ಡಿಫ್ರೆಂಟಾಗಿ 45 ಮೂವಿಗೆ ಒಂದು ಇದನ್ನು ಕೊಡೋಣ ಅಂತ, ಎಂಟ್ರಿ ಕೊಡೋಣ ಅಂತ ಹೇಳಿ ನಾನು ಆಸೆ. ಒಂದು ಮೊಟ್ಟೆ ಕತೆ ಸಿನಿಮಾ ಬಂದಾಗಿಂದನೂ ಜನ ಇದೆ ಮಾತು ಹೇಳ್ತಿದ್ರು. ಹೌದೌದು, ಒಂದು ಮೊಟ್ಟೆ ಕತೆ ಒಂದನ್ನು ಅವಾಗ ಹೇಳ್ತಾಯಿದ್ರು. ಬಟ್ ನನಗೆ ಅವಾಗ ಮೈಂಡಿಗೆ ಬಂದಿರಲಿಲ್ಲ. ಬಟ್ ಉಪ್ಪಿ ಸರು, ಶಿವಣ್ಣ ಸರು ಇವರೆಲ್ಲ ಮಾಡಿ ಇದಕ್ಕೆಲ್ಲ ನಾನು ವೈರಲ್ ಆಗಿ ಕಾರಣನೇ ಗೀತಮ್ಮನ ನನಗೆ ತಂದೆ ತಾಯಿ ಇಲ್ಲ, ಗೀತಮ್ಮನ ನನ್ನ ತಾಯಿ ಅಂತ ಇಷ್ಟಪಟ್ಟಿದ್ದೀನಿ. ಅವ್ರು ನನ್ನ ತಾಯಿಯೇ, ನನ್ನ ತಂದೆ ತಾಯಿ ಇಲ್ಲ, ಗೀತಮ್ಮನೇ ನನ್ನ ತಾಯಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ದು ಯಾವ ಊರು ಸರ್? ನಮ್ಮದು ತುಮಕೂರು ಸರ್. ಇವತ್ತು ಇಲ್ಲಿಗೆ ತುಮಕೂರಲ್ಲಿ ಮಾಡ್ಬೋದಾಗಿತ್ತು, ಬೆಂಗಳೂರು ತ್ರಿವೇಣಿ ಥಿಯೇಟರ್ಗೆ ಯಾಕೆ ಬಂದ್ರಿ ಅಂತ? ಅದು ತ್ರಿವೇಣಿ ಥಿಯೇಟರ್ ಮೈನ್ ಥಿಯೇಟರ್ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾನು ಯಾವ ಥಿಯೇಟ್ರಿಗೂ ನಾನು ಫಸ್ಟ್ ಶೋ ಹೋಗಿಲ್ಲ. ಇದೇ ನನ್ನ ಲೈಫಲ್ಲಿ ಹುಡ್ತಾಗಿಂದ ಫಸ್ಟ್ ಶೋ ಬಂದಿರೋದು. ನಾನು ಇದೇ ಟಾಕೀಸು, ಹಂಗಾಗಿ ನನಗೆ ಇಷ್ಟ ಆಯಿತು. ಹೋಗೋಣ ಇದು ಮಾಡೋಣ, ಒಂದು 45 ಮೂವಿಗೆ ಒಂದು ಇದು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಸಿನಿಮಾ ನೋಡಿದ್ರು ಸರ್? ನೋಡಿದೆ ಸರ್. ಈ ಸಿನಿಮಾದಲ್ಲಿ ರಾಜ್ಬೀರ್ ಶೆಟ್ಟಿ ಅವ್ರದ್ದು ಒಂದು ಲವರ್ ಬಾಯ್ ಕ್ಯಾರೆಕ್ಟರ್ ಇದೆ, ಒಂದು ಫ್ಯಾಮಿಲಿ ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಏಜ್ ವರ್ಕ್ ಮಾಡುವಂಥ ಒಂದು ಇದು ಇದೆ, ಅದೇ ರೀತಿ ಟಾರ್ಚರ್ ತಡ್ಕೊಳ್ಳುವಂಥದ್ದು ಒಂದು ಪರಿಸ್ಥಿತಿ ಬರುತ್ತೆ. ಹೇಗನ್ನುತ್ತೆ ಆ 3 ವಿಭಿನ್ನ ಪಾತ್ರಗಳು? ಭಾರಿ ಡಿಫ್ರೆಂಟ್ ಆಗಿದೆ ಮೂವಿ ಮಾತ್ರ. ಅವ್ರದ್ದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಉಪ್ಪಿ ಸರ್ ಅಂತೂ ಭಯಂಕರವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈಗ ಇಂಟ್ರೋಲ್ಗೆ ಶಿವಣ್ಣ ಸರ್ನ ಎಂಟ್ರಿ ಮಾಡಿದ್ದಾರೆ. ಅವ್ರು ತೋರಿಸಿದಂಗೆ ಮೈಕೂದಲೆಲ್ಲ ಜಿಮ್ ಅಂದ್ಬಿಡ್ತು. ಬಟ್ ಆದ್ರೂ 3 ಲೆಜೆಂಡ್ ಅವರು ಮಾಡಿದ್ದಾರೆ ಈ ಮೂವಿ ಅಂತ. ಈಗ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಏನಿದೆ ಅನ್ನೋ ಕುತೂಹಲ ಎಲ್ಲ ಜನರಲ್ಲಿ ಪಬ್ಲಿಕಲ್ಲಿ ಮೂಡಿಸಿದೆ. ಆ ಥರ ಮೂವಿ ಇದಾಗಿದೆ. ಅದೇ ರೀತಿ ರಾಜ್ಬೀರ್ ಶೆಟ್ಟಿ ಅವರ ಅಭಿಮಾನಿ ಮತ್ತು ರಾಜ್ಬೀರ್ ಶೆಟ್ಟಿ ಅವರ ಸಾಕಷ್ಟು ಹೇಳ್ತೀರಾ ನೀವು. ಸೊ ಅವ್ರದ್ದು ಒಂದು ಸೂ ಫ್ರಮ್ ಸೋ ಸಿನಿಮಾದು ಸಾಕತ್ತು ಒಂದು ವೈರಲ್ ಆಗಿರುವಂಥ ಡೈಲಾಗ್ ಇದೆ, ಅದನ್ನೊಂದು ಹೇಳ್ಬೋದು ಅವ್ರ ಸ್ಟೈಲಲ್ಲೇ. 45 ಚಿತ್ರ ಬೇಕು ಅಂತ ಬಂದಿದ್ದಲ್ಲ, ಅದು 45 ಚಿತ್ರ SS 100 ಡೇಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಬಂದಿದೆ. ಹಾಗಾಗಿ ನಾನು 45 ಚಿತ್ರಕ್ಕೆ ತುಂಬ ನಾನು ಆಸೆ ಪಡ್ತೇನೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.